ಕೃಷ್ಣ ಭೈರೇಗೌಡ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಇಲಾಖೆಯ ಚಾರ್ಜ್ ತೆಗೆದುಕೊಳ್ಳುತ್ತಿದ್ದಂತೆ ಮೊನ್ನೆಯಷ್ಟೇ ಜಿಬಿಎ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದ ಸಚಿವರು ಇವತ್ತು ಮತ್ತೊಂದು ಇಲಾಖೆ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ರು. ವೈಟ್ ಟಾಪಿಂಗ್ ಕಾಮಗಾರಿ ಪ್ರಸ್ತಾಪಿಸಿ ತರಾಟೆಗೆ ತೆಗೆದುಕೊಂಡಿದ್ರು. ಇವತ್ತೆಲ್ಲ ನಾಳೆ ಎಲಿವೇಟೆಡ್ ರೋಡ್ ಮಾಡಲೇಬೇಕು ಅಂತಿದ್ರೆ ವೈ ಡಿಡ್ ಯು ಡು ವೈಟ್ ಟಾಪಿಂಗ್? ಗುಂಡಿಗಳಿಲ್ಲದೆ ರೋಡ್ ಮಾಡೋದು ರಾಕೆಟ್ ಸೈನ್ಸಾ ಅಂತ ಮೊನ್ನೆ ಜಿಬಿಎ ಇಂಜಿನಿಯರ್ಗಳ ಬೆವರಿಳಿಸಿದ್ದ ಸಚಿವ ಕೃಷ್ಣ ಭೈರೇಗೌಡ ಇವತ್ತು ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಧಿಕಾರಿಗಳಿಗೂ ಬಿಸಿ ಮುಟ್ಟಿಸಿದ್ರು. ಎಲಿವೇಟೆಡ್ ಕಾಮಗಾರಿ ಬಗ್ಗೆ ಗೊತ್ತಿದ್ರು ವೈಟ್ ಟಾಪಿಂಗ್ ರಸ್ತೆ. ಬಿ-ಸ್ಮೈಲ್ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಭೈರೇಗೌಡ ತರಾಟೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ವಹಿಸಿಕೊಂಡ ಬಳಿಕ ಸಚಿವ ಕೃಷ್ಣ ಭೈರೇಗೌಡ ಸಾಲು ಸಾಲು ಸಭೆಗಳನ್ನು ನಡೆಸುತ್ತಿದ್ದಾರೆ. ಜಿಬಿಎ ಹಾಗೂ ಬಿಎಂಆರ್ಸಿಎಲ್ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆ ಬಳಿಕ ಇವತ್ತು ಬಿ-ಸ್ಮೈಲ್ ಜೊತೆಗೆ ಸಭೆ ಮಾಡಿದ್ದಾರೆ. ಬೆಂಗಳೂರಿನ ರಸ್ತೆ ಮೂಲಭೂತ ಸೌಕರ್ಯದ ಉಸ್ತುವಾರಿ ವಹಿಸಿರುವ ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಂದ್ರೆ ಬಿ-ಸ್ಮೈಲ್ನ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಇದೇ ಸಭೆಯಲ್ಲಿ ಅಧಿಕಾರಿಗಳನ್ನ ತರಾಟೆ ತೆಗೆದುಕೊಂಡ್ರು. ಅಷ್ಟಕ್ಕೂ ಬೆಂಗಳೂರಿನ ಕೆಲ ರಸ್ತೆಗಳಲ್ಲಿ ಎಲಿವೇಟೆಡ್ ಕಾರಿಡಾರ್ ಆಗ್ತಿದೆ, ಫ್ಲೈಓವರ್ ಕೂಡ ಬರುತ್ತೆ. ಹೀಗೆ ನಿರ್ಮಾಣದ ವೇಳೆ ಅಲ್ಲಿ ರಸ್ತೆಯನ್ನ ಅಗೆಯಲಾಗುತ್ತೆ. ವಿಪರ್ಯಾಸ ಅಂದ್ರೆ ಅದೇ ರಸ್ತೆಯಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಆಗ್ತಿದೆಯಂತೆ. ಇದರಿಂದ ಕೆರಳಿದ ಸಚಿವರು ಅಗೆಯೋ ರಸ್ತೆಗೆ ವೈಟ್ ಟಾಪಿಂಗ್ ಹಾಕಿದ್ರೆ ಹಣ ಪೋಲಾಗಲ್ವಾ ಅಂತ ತರಾಟೆ ತೆಗೆದುಕೊಂಡ್ರು. ಅಲ್ಲಿ ಒಂದು ಎಲಿವೇಟೆಡ್ ರೋಡ್ ಮಾಡಬೇಕು ಅಂತ ಅಂದಿದ್ರೆ ಇವತ್ತೆಲ್ಲ ನಾಳೆ ಎಲಿವೇಟೆಡ್ ರೋಡ್ ಮಾಡಲೇಬೇಕು ಅಂತಿದ್ರೆ ವೈ ಡಿಡ್ ಯು ಡು ವೈಟ್ ಟಾಪಿಂಗ್? ಈಗ ಮಾಡಿದ್ ವೇಸ್ಟ್ ಆಗೋದಿಲ್ವಾ? ಏನ್ ಉಳಿತದೆ? ನೀವು ಸೆಂಟ್ರಲ್ ರೋಡ್ ಅಲ್ಲೇ ಕಟ್ ಮಾಡ್ತೀರಾ. ಮೀಡಿಯನ್ ಇದ್ದಿದ್ರೆ ಬೇರೆ, ರಿಂಗ್ ರೋಡ್ ಅಲ್ಲಿ ಮೀಡಿಯನ್ ಇತ್ತು, ಸ್ವಲ್ಪ ಹಾಳಾಗಿದೆ. ಈ ತರಾಟೆ ನಡುವೆ ಕೆಲ ಯೋಜನೆಗಳ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗಿದೆ. ದೀರ್ಘಕಾಲಿಕ ರಸ್ತೆಗಳ ನಿರ್ಮಾಣಕ್ಕೆ ಒತ್ತು ಕೊಡಬೇಕು ಅಂತ ಸಚಿವರು ಹೇಳಿದ್ದಾರೆ. ಈಗಾಗಲೇ 196 ಕಿಲೋಮೀಟರ್ ರಸ್ತೆ ವೈಟ್ ಟಾಪಿಂಗ್ ಪೂರ್ಣಗೊಂಡಿದೆ. 126 ಕಿಲೋಮೀಟರ್ ರಸ್ತೆ ವೈಟ್ ಟಾಪಿಂಗ್ ಕಾರ್ಯ ಪ್ರಗತಿಯಲ್ಲಿದೆ. ಹೊಸದಾಗಿ 300 ಕಿಲೋಮೀಟರ್ ರಸ್ತೆಗೆ ವೈಟ್ ಟಾಪಿಂಗ್ ಮಾಡಬೇಕು ಅಂತ ಹೇಳಿದ್ರು. ಎಲ್ಲ ವೈಟ್ ಟಾಪಿಂಗ್ ಕೆಲಸಗಳು ಈ ವರ್ಷಾಂತ್ಯಕ್ಕೆ ಪೂರ್ಣ ಆಗಬೇಕು ಅಂತ ಡೆಡ್ಲೈನ್ ನೀಡಿದ್ದಾರೆ. ಇನ್ನು ಪಿಪಿಪಿ ಮಾದರಿಯಲ್ಲಿ 75 ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರ್ ನಿರ್ಮಾಣ, ಔಟರ್ ರಿಂಗ್ ರಸ್ತೆ ಮರುವಿನ್ಯಾಸ ಮತ್ತು ಅಭಿವೃದ್ಧಿಗೆ ಒತ್ತು, ಮೆಟ್ರೋ ಜಾಲ 270 ಕಿಲೋಮೀಟರ್ ವಿಸ್ತರಣೆಗೆ ಕ್ರಮ ಕೈಗೊಳ್ಳುವ ಬಗ್ಗೆ ಚರ್ಚೆಯಾಗಿದೆ. ಸುರಂಗ ರಸ್ತೆ ನಿರ್ಮಾಣಕ್ಕೆ ಶೀಘ್ರದಲ್ಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಿದೆ ಎಂದಿರೋ ಸಚಿವರು ಕ್ಯಾಬಿನೆಟ್ ಒಪ್ಪಿಗೆ ಬಳಿಕ ಸುರಂಗ ರಸ್ತೆ ನಿರ್ಮಾಣಕ್ಕೆ ಟೆಂಡರ್ ಕರೆಯೋದಾಗಿ ಹೇಳಿದ್ದಾರೆ. ಈ ಹಿಂದೆ ನಿರ್ಧಾರ ಆಗಿರುವಂಥ ಕಾರ್ಯಕ್ರಮಗಳ ಅನುಷ್ಠಾನದ ಬಗ್ಗೆ ಮತ್ತು ಅದನ್ನು ತ್ವರಿತಗತಿಯಲ್ಲಿ ಸಮರ್ಪಕವಾಗಿ ಅನುಷ್ಠಾನ ಮಾಡುವುದರ ಬಗ್ಗೆ ನಮ್ಮ ಚರ್ಚೆಗಳು ಹೆಚ್ಚಾಗಿ ಇವತ್ತು ಅದರ ಕಡೆಗೆ ಆಗಿದೆ. ನೆಲಮಟ್ಟದಲ್ಲಿ ಈಗ ಕೆಲಸ ಆಗ್ತಾ ಇರೋದು ಬಿ-ಸ್ಮೈಲ್ ವತಿಯಿಂದ ಈ ವೈಟ್ ಟಾಪಿಂಗ್ ರಸ್ತೆಗಳು ಕೆಲಸ ನಡೀತಾ ಇದೆ. ವೈಟ್ ಟಾಪಿಂಗ್ ಕಾರ್ಯಕ್ರಮವನ್ನು ಆರಂಭ ಮಾಡಿದೆ. ವೈಟ್ ಟಾಪಿಂಗ್ ಕಾರ್ಯಕ್ರಮ ಆರಂಭ ಮಾಡಲಿಕ್ಕೆ ಕಾರಣ ಏನಂದರೆ ಅವುಗಳಿಗೆ ಸಮಗ್ರ ಪರಿಹಾರ ಕೊಡಬೇಕು, ಕಾಂಪ್ರಹೆನ್ಸಿವ್ ಸೊಲ್ಯೂಷನ್. ಆ ಜವಾಬ್ದಾರಿನ ಬಿ-ಸ್ಮೈಲ್ಗೆ ವಹಿಸಿರ್ತಕ್ಕಂಥದ್ದು. ಸೊ ಕಾಂಪ್ರಹೆನ್ಸಿವ್ ಸೊಲ್ಯೂಷನ್ ಕೊಡಬೇಕಾದ್ರೆ ವೈಟ್ ಟಾಪಿಂಗು ಬೇಕು, ಟನಲ್ಲು ಬೇಕು, ಮತ್ತು ಎಲಿವೇಟೆಡ್ ರೋಡ್ಸು ಬೇಕು. ರಸ್ತೆ ಗುಣಮಟ್ಟಕ್ಕೆ ಒತ್ತು ಕೊಡಬೇಕು ಅಂತ ಹೇಳಿದ್ದ ಸಚಿವರು ಕಳ್ಳಾಟ ಆಡಿದ್ದ ಇಂಜಿನಿಯರ್ರನ್ನ ಮೊನ್ನೆ ಅಮಾನತು ಮಾಡಿಸಿದ್ರು. ಇಂದು ಕೂಡ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದು ಇನ್ನಾದರೂ ಜಿಬಿಎ ಅಧಿಕಾರಿಗಳು ಪಾಠ ಕಲಿಯಬೇಕಿದೆ. ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.